ಬಲೂನ್ ಕಟ್ಟಿದ್ದೆ ಒಂದು ದೊಡ್ಡ ಸಾಧನೆ ತರ ಅನ್ಕೊಂಡ್ಬಿಟ್ಟಿದೀವಿ. ಭ್ರಮೆ ಏನಿಲ್ಲ ಗೈಸ್, ಇದು ನನ್ನ ಫಸ್ಟ್ ಮಿನಿ ಲಾಗ್. ಹಾಯ್ ಗಾಯ್ಸ್, ಇದು ನನ್ನ ಫಸ್ಟ್ ಮಿನಿ ಲಾಗ್ ಆಗಿರೋದ್ರಿಂದ ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಆವಾಗಲೇ ಐಡಿಯಾ ಬಂದಿದ್ದು ಬಲೂನ್ ಡೆಕೋರೇಟ್. ಅದಕ್ಕಾಗಿ ಊಟ ಮಾಡಿಬಿಟ್ಟು ಬಲೂನ್ನ ರೆಡಿ ಮಾಡೋಣ ಅಂತೇಳಿ ಅಂಗಡಿಗೆ ಹೋಗಿ ತೊಗೊಂಡು ಬರೋಣ ಅಂತೇಳಿ ಮಾತಾಡ್ಕೊತಾ ಇದ್ವಿ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಒಬ್ರು ಅಂತ ಹೇಳಿದ್ಲು. ಮತ್ತೆ ದುಡ್ಡು ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಮನೇಲಿ ಇರೋ ವಿವೋ ಬಲೂನ್ಸ್ ನ ಯೂಸ್ ಮಾಡ್ಕೊಂಡು ಡೆಕೋರೇಷನ್ಗೆ ರೆಡಿ ಮಾಡ್ಕೊತಾ ಇದ್ವಿ. ಒಂದು ಬ್ಲೂ ಮತ್ತೆ ಒಂದು ವೈಟ್ ಎರಡೆರಡು ಬಲೂನ್ನ ಅಂಟಿಸ್ಬಿಟ್ಟು ಡೆಕೋರೇಟ್ ಮಾಡಬೇಕು ಅಂತ ಅನ್ಕೊಂಡ್ವಿ. ಆದರೆ ಅದು ಚೆನ್ನಾಗಿ ಕಾಣಿಸ್ಲಿಲ್ಲ. ಅದಕ್ಕೆ ನಮ್ಮದೇ ಆದ ಸ್ಟೈಲಲ್ಲಿ ಮೂರು ಬಲೂನ್ನ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಅದು ಚೆನ್ನಾಗಿ ಬಂತು ಕೂಡ. ಅದು ಯಾವ ಥರ ಮಾಡಬೇಕು ಅಂತಂದರೆ, ನೀವು ಒಂದು ಚಿಕ್ಕದು ಕಾಟನ್ ತೊಗೊಂಡ್ಬಿಟ್ಟು ನೀವು 5 ಬಲೂನ್ಸ್ ಕೊಡ್ತೀವಿ ಅಂತಂದರೆ 5 ಹೋಲ್ಸ್ ಮಾಡ್ಕೋಬೇಕು. ಇಲ್ಲ ನಾನು 3 ಮಾಡ್ಕೋತೀನಿ ಅಂತಂದರೆ 3 ಹೋಲ್ಸ್ ಮಾಡಿಕೊಂಡು ನೀಟಾಗಿ 1 by 1 ಬಲೂನ್ನ ನೀಟಾಗಿ ಅದರಲ್ಲಿ ಕಟ್ಕೋಬೇಕು. ಅಂದರೆ ಮುಂಚೆನಾದರೂ ಕಟ್ಕೋಬೋದು, ಇಲ್ಲ ಅದರಲ್ಲಿ ಬಲೂನ್ ಹಾಕ್ಬಿಟ್ಟು ಆಮೇಲಾದರೂ ಕಟ್ಕೋಬೋದು, ಹೇಗಾದರೂ ಬರುತ್ತೆ. ಈ ಐಡಿಯಾ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಸೊ ಖುಷಿ ಆಯಿತು, ಯಾಕಂದರೆ ಈ ಐಡಿಯಾ ನಮಗೆ ಯಾರೂ ಹೇಳಿದ್ದಲ್ಲ. ನಾವು ಈ ಥರ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿರೋದು. ಸೊ ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿದ್ವು, ಚೆನ್ನಾಗಿ ಬಂತಲ್ವ. ಸೊ ಅದಕ್ಕೆ ಖುಷಿ ಆಯಿತು. ಅದಕ್ಕೆ ನೀಟಾಗಿ ಪ್ಯಾಚ್ ಎಲ್ಲ ಹಾಕ್ಬಿಟ್ಟು ಕವರ್ ಮಾಡ್ಕೊಂಡ್ವಿ. ಏನಕ್ಕಂದರೆ ಅಕಸ್ಮಾತ್ ಬಲೂನು ಕಟ್ಟಿರೋದು ಬಿಚ್ಚೋದ್ರೂ ಕೂಡ ಪ್ಯಾಚ್ ಹಾಕಿದರೆ ಅದು ಕೆಳಗಡೆ ಬಿಡಲ್ಲ, ಅದು ಹಾಗೆ ಇರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಪ್ಯಾಚ್ ಹಾಕ್ಕೊಂಡು ಫಿಕ್ಸ್ ಮಾಡ್ಕೊಂಡ್ವಿ. ಎಲ್ಲ ಬಲೂನ್ಸ್ನು ಕಟ್ಟಿದ್ದಾದಮೇಲೆ ಈ ಥರ ಕಾಣಿಸ್ತಾ ಇತ್ತು. ಸೊ ಕ್ಯೂಟಾಗಿ. ಆಮೇಲೆ ಇದನ್ನು ನಾವು ರೀಲ್ಸ್ ಎಲ್ಲಿ ಮಾಡ್ತೀವಲ್ವ ಆ ವಾಲ್ಗೆ ಅಂಟಿಸ್ಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ಮಾರ್ಕ್ ಮಾಡ್ಕೊಂಡಿದ್ವಿ. ಅದೇ ಥರನೇ ನಾವು ಬಲೂನ್ಸ್ನ ಜೋಡಿಸ್ಕೊಂಡು ಅದಾದಮೇಲೆ ಅಲ್ಲಿ ಕೂಡ 3 ಸೈಡು ಕೂಡ ಪ್ಯಾಚ್ ಹಾಕ್ಕೊಂಡು ಅಂಟಿಸ್ಕೋಬೇಕು ಅದನ್ನ ನೀಟಾಗಿ. ಬಲೂನ್ನ ಅಂಟಿಸಿದಾದ್ಮೇಲೆ ವೈಟ್ ಕಲರ್ ಬಲೂನ್ ಹೇಗಿದ್ರು ಮೇಲೆ ಖಾಲಿ ಕಾಣಿಸ್ತಿದ್ಯಲ್ವಾ. ಸೊ ನಂದು ನಿಂದು ಹೆಸರು ಬರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡು ಗೊಂಬೆ ಮತ್ತು ಮಧು ಅಂತ ಬರೆದ್ಲು. ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇತ್ತು. ನಾವು ಮಾಡಿದ್ದೀವಲ್ವಾ ಅಂತಂದ್ಬಿಟ್ಟು ವೀಡಿಯೋಕ್ಕೆ ಸ್ವಲ್ಪ ಫೋಸ್ ಕೊಟ್ಟಿದ್ದು. ಯಾಕೆಂತಂದರೆ ನಾವೇ ಮಾಡಿದ್ದೀವಿ ಅಂದರೆ ತೋರಿಸ್ಕೋಬೇಕಲ್ವಾ, ಅದಕ್ಕೋಸ್ಕರ. ಬಲೂನ್ ಡೆಕೋರೇಟ್ ಹೇಗಿದೆ ಗಾಯ್ಸ್? ಚೆನ್ನಾಗಿದೆಯಾ? ಇಷ್ಟ ಆಯಿತಾ ನಿಮಗೆ? ಅದಾದಮೇಲೆ ನಾನು ಕೂಡ ಸ್ವಲ್ಪ ಫೋಸ್ ಕೊಟ್ಟೆ. ಇನ್ನೂ ಸ್ವಲ್ಪ ವಿಡಿಯೋ ಮಾಡಬೇಕಿತ್ತು, ಆದರೆ ಬಲೂನ್ಗಿಂತ ಜಾಸ್ತಿ ಹೈಟ್ ನಾನೇ ಆಗಿರೋದ್ರಿಂದ ಬೇಡ ಬಿಡು ಸಾಕು ಅಂತ ಸುಮ್ಮನೆ ಅಂತೆ. ಎಲ್ಲ ಮುಗಿಯೋಷ್ಟರಲ್ಲಿ ಸುಸ್ತಾಗೋಯ್ತು. ಅದಕ್ಕೆ ನನ್ನ ಫ್ರೆಂಡ್ ಸೋಪ್ ಕೊಟ್ಲು, ತಿಂದ್ವಿ. ಅದಾದಮೇಲೆ ಪಿಜ್ಜಾ ತಿನ್ನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಪಿಜ್ಜಾ ತಿನ್ನೋಕ್ಕೆ ಅಂತ ಹೋದ್ವಿ. ಬರಬೇಕಾದ್ರೆ ಚಾಕ್ಲೇಟು ಮತ್ತು ತರಕಾರಿ ತೊಗೊಂಡು ವಾಪಸ್ ಮನೆಗೆ ಬಂದ್ವಿ. ಯಾವಾಗಲೂ ದೊಡ್ಡವ್ರು ಹೇಳ್ತಾ ಇದ್ರು ಜೀವನದಲ್ಲಿ ಟಾಪಲ್ಲಿ ಬರಬೇಕು ಅಂತ. ಆದರೆ ಇಷ್ಟು ಮೇಲೆ ಟಾಪಲ್ಲಿ ಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂತಂದರೆ ನಮ್ಮದೇ ಲಾಸ್ಟ್ ಫ್ಲೋರ್. ಆದರೆ ಇವಾಗ ಅನ್ನಿಸ್ತಿದೆ ಯಾಕಾದರೂ ಇಷ್ಟು ಮೇಲೆ ಬಂದ್ವಿ ಏನೋ ಅಂತ. ಯಾಕಂತಂದರೆ ಪ್ರತಿಯೊಂದಕ್ಕೂ ಕೆಳಗಡೆ ಹೋಗ್ಬೇಕಲ್ವಾ ಅಂಗಡಿಗೆ, ಅದಕ್ಕೋಸ್ಕರ. ಅದಾದಮೇಲೆ ಸ್ವಲ್ಪ ಮಳೆ ಬಂತು. ಮಳೆಯಲ್ಲಿ ಸ್ವಲ್ಪ ಆಟ ಆಡಿಕೊಂಡು ಆಮೇಲೆ ಮಲ್ಕೋಬೇಕು ಅಂತ ಬಂದ್ವಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ ಬಾಯ್, ಟೇಕ್ ಕೇರ್, ಗುಡ್ ನೈಟ್.